ನಮಸ್ತೆ ಮಾಸ್ಟರ್ಸ್. 83ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನದ ಸಂದೇಶವನ್ನು ತಿಳ್ಕೊಳ್ತಾ ಹೋಗೋಣ. ನಿನ್ನೆ ದಿನ ಆನಾಪಾನಸತಿ ಅಂದರೆ ಏನು, ವಿಪಸ್ಸನ ಅಂದರೆ ಏನು, ಮತ್ತು ಉಪಾಸನೆ ವಿಪಸ್ಸನ ಅಂದ್ರೇನು, ಕುಂಡಲಿನಿಯ ಜಾಗರಣ ಬಗ್ಗೆ ತಿಳ್ಕೊಂಡ್ವಿ. ಈ ದಿವಸ ನಾಡಿ ಮಂಡಲ ಶುದ್ಧಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಮ್ಮ ನಾಡಿ ಮಂಡಲದಲ್ಲಿ ಅಂದರೆ ಪ್ರಾಣಮಯ ಕೋಶದಲ್ಲಿ ಸುಮಾರು 2,72,000 ನಾಡಿಗಳು ಇರುತ್ತವೆ. ನಾಡಿ ಅಂದರೆ ಪ್ರಾಣಶಕ್ತಿ ಪ್ರವಹಿಸುವ ನಳಿಗೆ, ಅಂದರೆ ಎನರ್ಜಿ ಟ್ಯೂಬ್ ಎಂದರ್ಥ. ಆನಾಪಾನಸತಿ ಪ್ರಾರಂಭ ಮಾಡಿದಾಗನಿಂದಲೇ ನಾಡಿ ಮಂಡಲ ಶುದ್ಧಿಯಾಗುವುದು ಕೂಡ ಪ್ರಾರಂಭವಾಗುತ್ತೆ. ಆದರೆ ನಾಡಿಗಳು ಸಾಧಾರಣವಾಗಿ ಶುದ್ಧಿಯಾಗಿ ಇರುವುದಿಲ್ಲವೇ, ಅಂದರೆ ಕೆಲವು ಇರುತ್ತವೆ, ಕೆಲವು ಇರುವುದಿಲ್ಲ. ನಮ್ಮ ಪೂರ್ವಜನ್ಮದ ಪಾಪಕರ್ಮಗಳಿಂದ ಅವು ಅಪರಿಶುದ್ಧವಾಗಿ ಇರುತ್ತವೆ. ಕೊಳೆ ತುಂಬಿದ ನಳಿಕೆಯಂತಿರುವ ಮಲಿನವಾಗಿರುವ ನಾಡಿಗಳೆಲ್ಲ ಕೇವಲ ಆನಾಪಾನಸತಿಯಿಂದಲೇ ಶುದ್ಧವಾಗುತ್ತವೆ. ಕುಂಡಲಿನಿ ಜಾಗೃತವಾಗಿ ನಾಡಿ ಶೋಧನೆ ನಡೆಯುತ್ತಿರುವಾಗ ಅನ್ನಮಯ ಕೋಶದಲ್ಲಿ ವಿಪರೀತವಾದ ನೋವುಗಳು, ಬಾಧೆಗಳು ಬರ್ತವೆ. ಸಿಡುಕು, ಬೇಸರ, ಕೋಪ ಕೂಡ ಹೆಚ್ಚಾಗಿ ಇರುತ್ತೆ ಆ ಟೈಮಲ್ಲಿ. ಆದರೆ ಇವೆಲ್ಲವನ್ನು ಬಹಳ ಸಹನೆಯಿಂದ ಸಹಿಸಲೇಬೇಕು. ಅಷ್ಟೇ ಅಲ್ಲದೆ ಭೌತಿಕವಾಗಿ ಹಸಿವೆ ಸಹ ಹೆಚ್ಚಾಗಿ ಬರುತ್ತದೆ. ಆದ್ದರಿಂದ ಹೆಚ್ಚಾಗಿ ತಿನ್ನಬೇಕು. ಈ ನೋವುಗಳು ಧ್ಯಾನದಲ್ಲಿ ಇರುವಷ್ಟು ಸಮಯ ಮಾತ್ರವೇ ಇರುತ್ತವೆ. ಆದ್ದರಿಂದ ವೈದ್ಯರ ಹತ್ತಿರ ಹೋಗಬಾರದು, ಔಷಧಿಗಳನ್ನು ಬಳಸಬಾರದು. ನಾಡಿ ಮಂಡಲ ಶುದ್ಧಿ ಸಂಪೂರ್ಣವಾದ ನಂತರವೇ ದಿವ್ಯ ಚಕ್ಷುವು ಉತ್ತೇಜನಗೊಳ್ಳುತ್ತದೆ. ಷಟ್ಚಕ್ರಗಳು ಮತ್ತು ಸಹಸ್ರಾರದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ನಾಡಿ ಮಂಡಲ ಕಾಯದಲ್ಲಿ ಅತಿ ಮುಖ್ಯವಾದ ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾ. ಅನೇಕ ನಾಡಿಗಳು ಕೂಡಿದ ಪರಿಸ್ಥಿತಿಯೇ ಚಕ್ರ ಎಂದು ಹೇಳಲಾಗುತ್ತದೆ. ಪ್ರತಿ ಚಕ್ರವು ಪ್ರತಿಯೊಂದು ಶರೀರದೊಂದಿಗೆ ಬಂಧವಾಗಿರುತ್ತದೆ. ಷಟ್ಚಕ್ರಗಳು ಸಹಸ್ರಾರವು 7 ಶರೀರಗಳಿಗೆ ಸಂಬಂಧಿಸಿದ್ದು. ಆನಾಪಾನಸತಿಯಿಂದ ಕುಂಡಲಿನಿ ಜಾಗೃತವಾಗಿ ಷಟ್ಚಕ್ರಗಳಲ್ಲಿ ಶುದ್ಧೀಕರಣ ನಡೆಯುತ್ತೆ. ಸಹಸ್ರಾರ ಎನ್ನುವುದು ಅಂತಿಮ ಸ್ಥಿತಿ. ಇದನ್ನು ಸಾಧಾರಣವಾಗಿ ಷಟ್ಚಕ್ರದಲ್ಲಿ ಲೆಕ್ಕಿಸಬಾರದು. ಸಹಸ್ರಾರವೇ ಸಹಸ್ರದಳದ ಕಮಲ, ಇದೇ 1000 ಎಡೆಯ ಹಾವು. ಯಾವಾಗ ಕುಂಡಲಿನಿ ಸಹಸ್ರಾರದಲ್ಲಿ ಸ್ಥಿತವಾಗುತ್ತದೋ ಆಗಲೇ ನಿರ್ವಾಣ ಸ್ಥಿತಿಯನ್ನು ಹೊಂದುತ್ತೇವೆ. ಅಂದರೆ ನಿರ್ವಾಣಮಯ ಕೋಶ ಉತ್ತೇಜನಗೊಂಡಿದೆ ಎಂದರ್ಥ. ನಿರ್ವಾಣ ಸ್ಥಿತಿ ಹೊಂದಿದಾಗಲೇ ದಿವ್ಯ ಚಕ್ಷುವನ್ನು ಸಂಪೂರ್ಣವಾಗಿ ಹೊಂದುತ್ತೇವೆ. ದಿವ್ಯ ಚಕ್ಷು ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಆನಾಪಾನಸತಿ ಅಭ್ಯಾಸದಿಂದ ಚಿತ್ತ ಅತಿ ಸ್ವಲ್ಪ ಕಾಲದಲ್ಲಿಯೇ ವೃತ್ತಿರಹಿತವಾಗುತ್ತದೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತಾರೆ ಎಂದು ಪತಂಜಲಿ ಮಹರ್ಷಿ ಹೇಳಿದರಲ್ವಾ. ಚಿತ್ತ ಎನ್ನುವುದು ವೃತ್ತಿರಹಿತವಾದ ಕೂಡಲೇ ಕುಂಡಲಿನಿಯ ಜಾಗೃತ ಪ್ರಾರಂಭವಾಗುತ್ತದೆ. ಕುಂಡಲಿನಿ ಜಾಗೃತವಾಗಿ ಚಕ್ರಗಳನ್ನೆಲ್ಲವನ್ನು ಉತ್ತೇಜನ ಮಾಡಿಕೊಂಡು ಸಹಸ್ರಾರವನ್ನು ಸೇರಿಕೊಂಡಾಗ ಅದು ಅಲ್ಲಿ ಸಂಪೂರ್ಣವಾಗಿ ಸ್ಥಿತವಾದಾಗ ನಮಗೆ ಅವಶ್ಯಕತೆ ಇದ್ದಾಗ ತಪ್ಪದೇ ಬೇಕಾದಾಗ ಏನು ಬೇಕೆಂದುಕೊಂಡರೆ ಅದನ್ನು ನೋಡುವ ಶಕ್ತಿ ಬಂದಾಗ ದಿವ್ಯ ಚಕ್ಷು ಸಂಪೂರ್ಣವಾಗಿ ತೆರೆದುಕೊಂಡಿದೆ ಎನ್ನುತ್ತೇವೆ. ದಿವ್ಯ ಚಕ್ಷುವು ಪರಿಪಕ್ವವಾದಾಗ ನಾವು ಕೂಡ ಪರಮಗುರುಗಳ ಗುಂಪಿಗೆ ಸೇರುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಸವಿಕಲ್ಪ ಸಮಾಧಿ ಅಂದರೆ ಏನು ಹೇಳ್ತಾರೆ ನೋಡೋಣ. ಸಮಾಧಿ ಅಂದರೆ ಆಧ್ಯಾತ್ಮಿಕವಾದ ಪ್ರಶ್ನೆಗಳೆಲ್ಲಕ್ಕೂ ಉತ್ತರಗಳು ಅಂತರ್ಗತವಾಗಿ ದೊರೆಯುವ ಸ್ಥಿತಿ ಅಂತ. ಸಾ ಪ್ಲಸ್ ವಿಕಲ್ಪ ಅಂದರೆ ಕೆಲವು ಸಂಶಯಗಳಲ್ಲಿ ಕೂಡಿಕೊಂಡಿರುವ ಸ್ಥಿತಿ. ಚಿತ್ತ ಎನ್ನುವುದು ಪ್ರಶಾಂತ ಸ್ಥಿತಿಗೆ ಸೇರಿದ ನಂತರದಿಂದ ಕುಂಡಲಿ ಜಾಗರಣೆ ಸಂಪೂರ್ಣ ಆಗುವವರೆಗೂ ಇರುವ ಸ್ಥಿತಿಯೇ ಸವಿಕಲ್ಪ ಸಮಾಧಿ ಸ್ಥಿತಿ. ಇದರಲ್ಲಿ ಕೆಲವು ಸೂಕ್ಷ್ಮ ಶರೀರಾನುಭವಗಳು ಕೂಡ ಬರುತ್ತವೆ. ಆದ್ದರಿಂದ ಮನುಷ್ಯ ಅಂದರೆ
ಕೇವಲ ಭೌತಿಕ ಶರೀರವೇ ಅಲ್ಲ, ಸೂಕ್ಷ್ಮ ಶರೀರಾದಿ ಸಮುದಾಯವೂ ಕೂಡ ಎಂದು ತಿಳಿಯುತ್ತದೆ. ಕೆಲವು ಬೇರೆ ಲೋಕ ದೃಶ್ಯಗಳನ್ನು, ಕೆಲವು ಇತರ ತಲದ ವಿಶೇಷಗಳನ್ನು ನೋಡುವುದು ಕೂಡ ಆ ಸ್ಥಿತಿಯಲ್ಲಿ ನಡೆಯುತ್ತೆ. ಆದ್ದರಿಂದ ಈ ಭೌತಿಕ ಪರವಾದ ಚರ್ಮಚಕ್ಷುವಿಗೆ ಕಾಣಿಸುವ ಪ್ರಪಂಚವೇ ಇಲ್ಲ, ಪ್ರಪಂಚವೇ ಅಲ್ಲ, ಇನ್ನೂ ಎಷ್ಟೋ ಇತರ ಲೋಕಗಳೂ ಕೂಡ ಇವೆ ಎಂದು ನಾವು ತಿಳಿದುಕೊಳ್ಳೋಣ. ಆದರೆ ನಮ್ಮ ಜನ್ಮ ಪರಂಪರೆಯ ಕುರಿತು, ಕರ್ಮ ಪರಂಪರೆಯ ಕುರಿತು, ನಮ್ಮ ಪೂರ್ಣಾತ್ಮದ ಕುರಿತು ಇನ್ನೂ ಸಂಪೂರ್ಣವಾಗಿ ಯಥಾರ್ಥ ಅನುಭವ ಇರುವುದಿಲ್ಲ. ಸಮಾಧಿ ಸ್ಥಿತಿ ಎನ್ನುವುದು ಸವಿಕಲ್ಪದಿಂದ ಪ್ರಾರಂಭವಾಗಿ ಅನತಿ ಕಾಲದಲ್ಲಿಯೇ ನಿರ್ವಿಕಲ್ಪವಾಗಿ ಬದಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.